ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಕಳೆದ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಫಲಾನುಭವಿಗಳಿಗೆ ಹೋಗದೇ ಇರೋ ವಿಚಾರ ಸದನದಲ್ಲಿ ಕೋಲಾಹಲಕ್ಕೆ ಕಾರಣವಾಗಿತ್ತು. ಮಹೇಶ್ ತೆಂಗಿನಕಾಯಿ ಬಿಜೆಪಿಯ ಶಾಸಕರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಕಾರಣವಾಗಿದ್ರು. ಇದೀಗ ಮತ್ತೊಂದು ಗ್ಯಾರಂಟಿ ಯೋಜನೆ ಬಗ್ಗೆ ಕೂಡ ಧ್ವನಿ ಎತ್ತಿದ್ದಾರೆ ಮಹೇಶ್ ತೆಂಗಿನಕಾಯಿ. ಒಂದು ವರ್ಷದಿಂದ 657 ಕೋಟಿ ಹಣ ಅನ್ನಭಾಗ್ಯ ವಿಚಾರಕ್ಕೆ ಸಂಬಂಧಪಟ್ಟದ್ದು ಜಮೆ ಆಗೇ ಇಲ್ಲ. ಅನ್ನಭಾಗ್ಯದ ಹಣದ ಬಗ್ಗೆ ಸ್ಪಷ್ಟನೆ ಹೇಳಿ ಅಂತ ಹೇಳಿ ಸಚಿವರಿಗೆ, ಆಹಾರ ಸಚಿವರಿಗೆ ಶಾಸಕ ಪ್ರಶ್ನೆ ಮಾಡಿದ್ದಾರೆ. ಅಕ್ಕಿ ಕೊಟ್ಟಿಲ್ಲ ಅಂತ ಹೇಳಿ ಮತ್ತೆ ಕೇಂದ್ರದತ್ತ ಬೊಟ್ಟು ಮಾಡೋ ಪ್ರಯತ್ನ ಕೂಡ ನಡೀತಾ ಇದೆ. ಏನು ಗೊತ್ತಿಲ್ಲ, ಸರ್ಕಾರದ ಯಾವ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. 2025 ಜನವರಿ ತಿಂಗಳದ್ದು ಸುಮಾರು 1,27,00,000 ಪಡಿತರಿಗೆ ಸುಮಾರು 657 ಕೋಟಿ, ಅಂದ್ರೆ ಒಂದು ವರ್ಷ ಆದ್ರೂ ಕೂಡ ಇವತ್ತಿನವರೆಗೆ ಹಣ ಜಮೆ ಆಗಿಲ್ಲ. 1,27,00,000 ಕಾರ್ಡ್ದಾರಿಗೆ 657 ಕೋಟಿ ರೂಪಾಯಿ ಇವತ್ತಿನವರೆಗೂ ಹಣ ಜಮೆ ಆಗಿಲ್ಲ. ಅದನ್ನ ಯಾಕಂತೇಳಿ ಮಾನ್ಯ ಸಚಿವರು ಸ್ಪಷ್ಟೀಕರಣ ಕೊಡಲಿ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಕಳೆದ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಫಲಾನುಭವಿಗಳಿಗೆ ಹೋಗದೇ ಇರೋ ವಿಚಾರ ಸದನದಲ್ಲಿ ಕೋಲಾಹಲಕ್ಕೆ ಕಾರಣವಾಗಿತ್ತು. ಮಹೇಶ್ ತೆಂಗಿನಕಾಯಿ ಬಿಜೆಪಿಯ ಶಾಸಕರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಕಾರಣವಾಗಿದ್ರು. ಇದೀಗ ಮತ್ತೊಂದು ಗ್ಯಾರಂಟಿ ಯೋಜನೆ ಬಗ್ಗೆ ಕೂಡ ಧ್ವನಿ ಎತ್ತಿದ್ದಾರೆ ಮಹೇಶ್ ತೆಂಗಿನಕಾಯಿ. ಒಂದು ವರ್ಷದಿಂದ 657 ಕೋಟಿ ಹಣ ಅನ್ನಭಾಗ್ಯ ವಿಚಾರಕ್ಕೆ ಸಂಬಂಧಪಟ್ಟದ್ದು ಜಮೆ ಆಗೇ ಇಲ್ಲ. ಅನ್ನಭಾಗ್ಯದ ಹಣದ ಬಗ್ಗೆ ಸ್ಪಷ್ಟನೆ ಹೇಳಿ ಅಂತ ಹೇಳಿ ಸಚಿವರಿಗೆ, ಆಹಾರ ಸಚಿವರಿಗೆ ಶಾಸಕ ಪ್ರಶ್ನೆ ಮಾಡಿದ್ದಾರೆ. ಅಕ್ಕಿ ಕೊಟ್ಟಿಲ್ಲ ಅಂತ ಹೇಳಿ ಮತ್ತೆ ಕೇಂದ್ರದತ್ತ ಬೊಟ್ಟು ಮಾಡೋ ಪ್ರಯತ್ನ ಕೂಡ ನಡೀತಾ ಇದೆ. ಏನು ಗೊತ್ತಿಲ್ಲ, ಸರ್ಕಾರದ ಯಾವ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. 2025 ಜನವರಿ ತಿಂಗಳದ್ದು ಸುಮಾರು 1,27,00,000 ಪಡಿತರಿಗೆ ಸುಮಾರು 657 ಕೋಟಿ, ಅಂದ್ರೆ ಒಂದು ವರ್ಷ ಆದ್ರೂ ಕೂಡ ಇವತ್ತಿನವರೆಗೆ ಹಣ ಜಮೆ ಆಗಿಲ್ಲ. 1,27,00,000 ಕಾರ್ಡ್ದಾರಿಗೆ 657 ಕೋಟಿ ರೂಪಾಯಿ ಇವತ್ತಿನವರೆಗೂ ಹಣ ಜಮೆ ಆಗಿಲ್ಲ. ಅದನ್ನ ಯಾಕಂತೇಳಿ ಮಾನ್ಯ ಸಚಿವರು ಸ್ಪಷ್ಟೀಕರಣ ಕೊಡಲಿ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಕಳೆದ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಫಲಾನುಭವಿಗಳಿಗೆ ಹೋಗದೇ ಇರೋ ವಿಚಾರ ಸದನದಲ್ಲಿ ಕೋಲಾಹಲಕ್ಕೆ ಕಾರಣವಾಗಿತ್ತು. ಮಹೇಶ್ ತೆಂಗಿನಕಾಯಿ ಬಿಜೆಪಿಯ ಶಾಸಕರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಕಾರಣವಾಗಿದ್ರು. ಇದೀಗ ಮತ್ತೊಂದು ಗ್ಯಾರಂಟಿ ಯೋಜನೆ ಬಗ್ಗೆ ಕೂಡ ಧ್ವನಿ ಎತ್ತಿದ್ದಾರೆ ಮಹೇಶ್ ತೆಂಗಿನಕಾಯಿ. ಒಂದು ವರ್ಷದಿಂದ 657 ಕೋಟಿ ಹಣ ಅನ್ನಭಾಗ್ಯ ವಿಚಾರಕ್ಕೆ ಸಂಬಂಧಪಟ್ಟದ್ದು ಜಮೆ ಆಗೇ ಇಲ್ಲ. ಅನ್ನಭಾಗ್ಯದ ಹಣದ ಬಗ್ಗೆ ಸ್ಪಷ್ಟನೆ ಹೇಳಿ ಅಂತ ಹೇಳಿ ಸಚಿವರಿಗೆ, ಆಹಾರ ಸಚಿವರಿಗೆ ಶಾಸಕ ಪ್ರಶ್ನೆ ಮಾಡಿದ್ದಾರೆ. ಅಕ್ಕಿ ಕೊಟ್ಟಿಲ್ಲ ಅಂತ ಹೇಳಿ ಮತ್ತೆ ಕೇಂದ್ರದತ್ತ ಬೊಟ್ಟು ಮಾಡೋ ಪ್ರಯತ್ನ ಕೂಡ ನಡೀತಾ ಇದೆ. ಏನು ಗೊತ್ತಿಲ್ಲ, ಸರ್ಕಾರದ ಯಾವ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. 2025 ಜನವರಿ ತಿಂಗಳದ್ದು ಸುಮಾರು 1,27,00,000 ಪಡಿತರಿಗೆ ಸುಮಾರು 657 ಕೋಟಿ, ಅಂದ್ರೆ ಒಂದು ವರ್ಷ ಆದ್ರೂ ಕೂಡ ಇವತ್ತಿನವರೆಗೆ ಹಣ ಜಮೆ ಆಗಿಲ್ಲ. 1,27,00,000 ಕಾರ್ಡ್ದಾರಿಗೆ 657 ಕೋಟಿ ರೂಪಾಯಿ ಇವತ್ತಿನವರೆಗೂ ಹಣ ಜಮೆ ಆಗಿಲ್ಲ. ಅದನ್ನ ಯಾಕಂತೇಳಿ ಮಾನ್ಯ ಸಚಿವರು ಸ್ಪಷ್ಟೀಕರಣ ಕೊಡಲಿ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಕಳೆದ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಫಲಾನುಭವಿಗಳಿಗೆ ಹೋಗದೇ ಇರೋ ವಿಚಾರ ಸದನದಲ್ಲಿ ಕೋಲಾಹಲಕ್ಕೆ ಕಾರಣವಾಗಿತ್ತು. ಮಹೇಶ್ ತೆಂಗಿನಕಾಯಿ ಬಿಜೆಪಿಯ ಶಾಸಕರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಕಾರಣವಾಗಿದ್ರು. ಇದೀಗ ಮತ್ತೊಂದು ಗ್ಯಾರಂಟಿ ಯೋಜನೆ ಬಗ್ಗೆ ಕೂಡ ಧ್ವನಿ ಎತ್ತಿದ್ದಾರೆ ಮಹೇಶ್ ತೆಂಗಿನಕಾಯಿ. ಒಂದು ವರ್ಷದಿಂದ 657 ಕೋಟಿ ಹಣ ಅನ್ನಭಾಗ್ಯ ವಿಚಾರಕ್ಕೆ ಸಂಬಂಧಪಟ್ಟದ್ದು ಜಮೆ ಆಗೇ ಇಲ್ಲ. ಅನ್ನಭಾಗ್ಯದ ಹಣದ ಬಗ್ಗೆ ಸ್ಪಷ್ಟನೆ ಹೇಳಿ ಅಂತ ಹೇಳಿ ಸಚಿವರಿಗೆ, ಆಹಾರ ಸಚಿವರಿಗೆ ಶಾಸಕ ಪ್ರಶ್ನೆ ಮಾಡಿದ್ದಾರೆ. ಅಕ್ಕಿ ಕೊಟ್ಟಿಲ್ಲ ಅಂತ ಹೇಳಿ ಮತ್ತೆ ಕೇಂದ್ರದತ್ತ ಬೊಟ್ಟು ಮಾಡೋ ಪ್ರಯತ್ನ ಕೂಡ ನಡೀತಾ ಇದೆ. ಏನು ಗೊತ್ತಿಲ್ಲ, ಸರ್ಕಾರದ ಯಾವ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. 2025 ಜನವರಿ ತಿಂಗಳದ್ದು ಸುಮಾರು 1,27,00,000 ಪಡಿತರಿಗೆ ಸುಮಾರು 657 ಕೋಟಿ, ಅಂದ್ರೆ ಒಂದು ವರ್ಷ ಆದ್ರೂ ಕೂಡ
ಇವತ್ತಿನವರೆಗೆ ಹಣ ಜಮೆ ಆಗಿಲ್ಲ. 1,27,00,000 ಕಾರ್ಡ್ದಾರಿಗೆ 657 ಕೋಟಿ ರೂಪಾಯಿ ಇವತ್ತಿನವರೆಗೂ ಹಣ ಜಮೆ ಆಗಿಲ್ಲ. ಅದನ್ನ ಯಾಕಂತೇಳಿ ಮಾನ್ಯ ಸಚಿವರು ಸ್ಪಷ್ಟೀಕರಣ ಕೊಡಲಿ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ಸ್ಮಿತಾ ರಂಗನಾಥ್. ಕಳೆದ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಫಲಾನುಭವಿಗಳಿಗೆ ಹೋಗದೇ ಇರೋ ವಿಚಾರ ಸದನದಲ್ಲಿ ಕೋಲಾಹಲಕ್ಕೆ ಕಾರಣವಾಗಿತ್ತು. ಮಹೇಶ್ ತೆಂಗಿನಕಾಯಿ, ಬಿಜೆಪಿಯ ಶಾಸಕರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಕಾರಣವಾಗಿದ್ರು. ಇದೀಗ ಮತ್ತೊಂದು ಗ್ಯಾರಂಟಿ ಯೋಜನೆ ಬಗ್ಗೆ ಕೂಡ ಧ್ವನಿ ಎತ್ತಿದ್ದಾರೆ ಮಹೇಶ್ ತೆಂಗಿನಕಾಯಿ. ಒಂದು ವರ್ಷದಿಂದ 657 ಕೋಟಿ ಹಣ ಅನ್ನಭಾಗ್ಯ ವಿಚಾರಕ್ಕೆ ಸಂಬಂಧಪಟ್ಟದ್ದು ಜಮೆ ಆಗೇ ಇಲ್ಲ. ಅನ್ನಭಾಗ್ಯದ ಹಣದ ಬಗ್ಗೆ ಸ್ಪಷ್ಟನೆ ಹೇಳಿ ಅಂತ ಹೇಳಿ ಸಚಿವರಿಗೆ, ಆಹಾರ ಸಚಿವರಿಗೆ ಶಾಸಕ ಪ್ರಶ್ನೆ ಮಾಡಿದ್ದಾರೆ. ಅಕ್ಕಿ ಕೊಟ್ಟಿಲ್ಲ ಅಂತ ಹೇಳಿ ಮತ್ತೆ ಕೇಂದ್ರದತ್ತ ಬೊಟ್ಟು ಮಾಡೋ ಪ್ರಯತ್ನ ಕೂಡ ನಡೀತಾ ಇದೆ. ಏನು ಗೊತ್ತಿಲ್ಲ, ಸರ್ಕಾರದ ಯಾವ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. 2025 ಜನವರಿ ತಿಂಗಳದ್ದು ಸುಮಾರು 1,27,00,000 ಪಡಿತರಿಗೆ ಸುಮಾರು 657 ಕೋಟಿ, ಅಂದ್ರೆ ಒಂದು ವರ್ಷ ಆದ್ರೂ ಕೂಡ ಇವತ್ತಿನವರೆಗೆ ಹಣ ಜಮೆ ಆಗಿಲ್ಲ. 1,27,00,000 ಕಾರ್ಡ್ದಾರಿಗೆ 657 ಕೋಟಿ ರೂಪಾಯಿ ಇವತ್ತಿನವರೆಗೂ ಹಣ ಜಮೆ ಆಗಿಲ್ಲ. ಅದನ್ನ ಯಾಕಂತೇಳಿ ಮಾನ್ಯ ಸಚಿವರು ಸ್ಪಷ್ಟೀಕರಣ ಕೊಡಲಿ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ಸ್ಮಿತಾ ರಂಗನಾಥ್. ಕಳೆದ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಫಲಾನುಭವಿಗಳಿಗೆ ಹೋಗದೇ ಇರೋ ವಿಚಾರ ಸದನದಲ್ಲಿ ಕೋಲಾಹಲಕ್ಕೆ ಕಾರಣವಾಗಿತ್ತು. ಮಹೇಶ್ ತೆಂಗಿನಕಾಯಿ, ಬಿಜೆಪಿಯ ಶಾಸಕರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಕಾರಣವಾಗಿದ್ರು. ಇದೀಗ ಮತ್ತೊಂದು ಗ್ಯಾರಂಟಿ ಯೋಜನೆ ಬಗ್ಗೆ ಕೂಡ ಧ್ವನಿ ಎತ್ತಿದ್ದಾರೆ ಮಹೇಶ್ ತೆಂಗಿನಕಾಯಿ. ಒಂದು ವರ್ಷದಿಂದ 657 ಕೋಟಿ ಹಣ ಅನ್ನಭಾಗ್ಯ ವಿಚಾರಕ್ಕೆ ಸಂಬಂಧಪಟ್ಟದ್ದು ಜಮೆ ಆಗೇ ಇಲ್ಲ. ಅನ್ನಭಾಗ್ಯದ ಹಣದ ಬಗ್ಗೆ ಸ್ಪಷ್ಟನೆ ಹೇಳಿ ಅಂತ ಹೇಳಿ ಸಚಿವರಿಗೆ, ಆಹಾರ ಸಚಿವರಿಗೆ ಶಾಸಕ ಪ್ರಶ್ನೆ ಮಾಡಿದ್ದಾರೆ. ಅಕ್ಕಿ ಕೊಟ್ಟಿಲ್ಲ ಅಂತ ಹೇಳಿ ಮತ್ತೆ ಕೇಂದ್ರದತ್ತ ಬೊಟ್ಟು ಮಾಡೋ ಪ್ರಯತ್ನ ಕೂಡ ನಡೀತಾ ಇದೆ. ಏನು ಗೊತ್ತಿಲ್ಲ, ಸರ್ಕಾರದ ಯಾವ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. 2025 ಜನವರಿ ತಿಂಗಳದ್ದು ಸುಮಾರು 1,27,00,000 ಪಡಿತರಿಗೆ ಸುಮಾರು 657 ಕೋಟಿ, ಅಂದ್ರೆ ಒಂದು ವರ್ಷ ಆದ್ರೂ ಕೂಡ ಇವತ್ತಿನವರೆಗೆ ಹಣ ಜಮೆ ಆಗಿಲ್ಲ. 1,27,00,000 ಕಾರ್ಡ್ದಾರಿಗೆ 657 ಕೋಟಿ ರೂಪಾಯಿ ಇವತ್ತಿನವರೆಗೂ ಹಣ ಜಮೆ ಆಗಿಲ್ಲ. ಅದನ್ನ ಯಾಕಂತೇಳಿ ಮಾನ್ಯ ಸಚಿವರು ಸ್ಪಷ್ಟೀಕರಣ ಕೊಡಲಿ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ಸ್ಮಿತಾ ರಂಗನಾಥ್. ಕಳೆದ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಫಲಾನುಭವಿಗಳಿಗೆ ಹೋಗದೇ ಇರೋ ವಿಚಾರ ಸದನದಲ್ಲಿ ಕೋಲಾಹಲಕ್ಕೆ ಕಾರಣವಾಗಿತ್ತು. ಮಹೇಶ್ ತೆಂಗಿನಕಾಯಿ, ಬಿಜೆಪಿಯ ಶಾಸಕರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಕಾರಣವಾಗಿದ್ರು. ಇದೀಗ ಮತ್ತೊಂದು ಗ್ಯಾರಂಟಿ ಯೋಜನೆ ಬಗ್ಗೆ ಕೂಡ ಧ್ವನಿ ಎತ್ತಿದ್ದಾರೆ ಮಹೇಶ್ ತೆಂಗಿನಕಾಯಿ. ಒಂದು ವರ್ಷದಿಂದ 657 ಕೋಟಿ ಹಣ ಅನ್ನಭಾಗ್ಯ ವಿಚಾರಕ್ಕೆ ಸಂಬಂಧಪಟ್ಟದ್ದು ಜಮೆ ಆಗೇ ಇಲ್ಲ. ಅನ್ನಭಾಗ್ಯದ ಹಣದ ಬಗ್ಗೆ ಸ್ಪಷ್ಟನೆ ಹೇಳಿ ಅಂತ ಹೇಳಿ ಸಚಿವರಿಗೆ, ಆಹಾರ ಸಚಿವರಿಗೆ ಶಾಸಕ ಪ್ರಶ್ನೆ ಮಾಡಿದ್ದಾರೆ. ಅಕ್ಕಿ ಕೊಟ್ಟಿಲ್ಲ ಅಂತ ಹೇಳಿ ಮತ್ತೆ ಕೇಂದ್ರದತ್ತ ಬೊಟ್ಟು ಮಾಡೋ ಪ್ರಯತ್ನ ಕೂಡ ನಡೀತಾ ಇದೆ. ಏನು ಗೊತ್ತಿಲ್ಲ, ಸರ್ಕಾರದ ಯಾವ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. 2025 ಜನವರಿ ತಿಂಗಳದ್ದು ಸುಮಾರು 1,27,00,000 ಪಡಿತರಿಗೆ ಸುಮಾರು 657 ಕೋಟಿ, ಅಂದ್ರೆ ಒಂದು ವರ್ಷ ಆದ್ರೂ ಕೂಡ ಇವತ್ತಿನವರೆಗೆ ಹಣ ಜಮೆ ಆಗಿಲ್ಲ. 1,27,00,000 ಕಾರ್ಡ್ದಾರಿಗೆ 657 ಕೋಟಿ ರೂಪಾಯಿ ಇವತ್ತಿನವರೆಗೂ ಹಣ ಜಮೆ ಆಗಿಲ್ಲ. ಅದನ್ನ ಯಾಕಂತೇಳಿ ಮಾನ್ಯ ಸಚಿವರು ಸ್ಪಷ್ಟೀಕರಣ ಕೊಡಲಿ.